Hello students, welcome to Physics Pep Talk. ಇನ್ಮೇಲೆ ಈ old way of teaching ಬೇಡ, for which we have bought the new tablet from Vacuum. ನೋಡಿ ಹೊಸ ಟ್ಯಾಬ್ಲೆಟು. ಫಸ್ಟ್ ಇದನ್ನ ಅನ್ಬಾಕ್ಸ್ ಮಾಡೋಣ. ಸೊ ಟ್ಯಾಬ್ಲೆಟ್ ಇದೆ, ಕನೆಕ್ಟಿಂಗ್ ವೈರ್ಸ್ ಕೊಟ್ಟಿದ್ದಾನೆ, ಒಂದು ಪೆನ್ ಕೊಟ್ಟಿದ್ದಾನೆ. ಸೊ ವಿ ಶಲ್ ಸೇ ಬೈ ಬೈ ಟು ದಿಸ್ ಬೋರ್ಡ್ ಆ್ಯಂಡ್ ಸೇ ಹಾಯ್ ಟು ದ ಟೆಕ್ನಾಲಜಿ. ನಾನು ಏನು ಟ್ಯಾಬ್ಲೆಟ್ ಮೇಲೆ ಬರೀತೀನೋ ಅದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಸೈಡಲ್ಲಿ ನನ್ನನ್ನು ನೋಡ್ತಾ ಇರ್ಬೋದು. ನನ್ನನ್ನು ನೋಡೋಕ್ಕೆ ನಿಮಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇನ್ಮೇಲೆ ಅನಿವಾರ್ಯ. ದ ಫಸ್ಟ್ ಟಾಪಿಕ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಯೂಸಿಂಗ್ ಪೆನ್ ಟ್ಯಾಬ್ಲೆಟ್ ಇಸ್ ಓಮ್ಸ್ ಲಾ. ಏನಪ್ಪ ಓಮ್ಸ್ ಲಾ ಏನಪ್ಪ ಹೇಳುತ್ತೆ ಅಂದರೆ, ಇಟ್ ಸ್ಟೇಟ್ಸ್ ದಟ್ ದ ಕರೆಂಟ್ ಐ ದಟ್ ಈಸ್ ಫ್ಲೋಯಿಂಗ್ ಥ್ರೂ ಎನಿ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು the potential difference V across the ends of the conductor, provided that its physical conditions like temperature, pressure, etc. of that conductor remains unchanged. ಬರೀ ಸ್ಟೇಟ್ಮೆಂಟ್ ನೋಡಿದ್ರೆ ನಮಗೆ ಅದು ಏನು ಅಂತಲೇ ಅರ್ಥ ಆಗೋದಿಲ್ಲ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟು ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡ್ತೀನಿ ನಾನು. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಟು ಬಿ ಅ ಕಂಡಕ್ಟರ್. ಕಂಡಕ್ಟರ್ ಅಂದರೆ ಏನು? ಇಟ್ ವಿಲ್ ಬಿ ಹ್ಯಾವಿಂಗ್ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಲ್ವಾ. ಇವಾಗ ಇದರಲ್ಲಿ ಕರೆಂಟ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಶುಡ್ ಹ್ಯಾವ್ ಆ್ಯನ್ ಎಕ್ಸ್ಟರ್ನಲ್ ಸೋರ್ಸ್ ಇಲ್ಲದೆ ಕರೆಂಟ್ ಹೋಗೋದಿಲ್ಲ ಇದರಲ್ಲಿ. ಸೊ ಐ ವಿಲ್ ಜಾಯಿನ್ ದಿಸ್ ಕಂಡಕ್ಟರ್ ಟು ಅ ಬ್ಯಾಟ್ರಿ ಲೈಕ್ ದಿಸ್. ನೋಡಿ, ಲೆಫ್ಟ್ ಸೈಡ್ ಆಫ್ ದ ಕಂಡಕ್ಟರ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ರೈಟ್ ಸೈಡ್ ಆಫ್ ದ ಕಂಡಕ್ಟರ್ ಇಸ್ ಕನೆಕ್ಟೆಡ್ ವಿತ್ ದ ನೆಗೆಟಿವ್ ಟರ್ಮಿನಲ್ ಅಲ್ವಾ. ಹಾಗಾದರೆ so this electrons is negatively charged, ಹಾಗಾಗಿ they get attracted towards the positive terminal of the battery. ಹಾಗಾಗಿ electrons will flow through this wire and end up at the positive terminal of the battery. Similarly, negative terminal of the battery ಏನಪ್ಪ ಇರುತ್ತೆ ಅಂದರೆ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾಗಿ electrons from the negative terminal of the battery will go inside this conductor. So this gives rise to the current I in the conductor. ಆಯಿತಾ? ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದಿಸ್ ಲಾ, ಐ ಇಸ್ ದ ಕರೆಂಟ್ ದಟ್ ಈಸ್ ಫ್ಲೋಯಿಂಗ್ ಥ್ರೂ ದಿಸ್ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ರೊವೈಡೆಡ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್. ಇದು ವಿ ಎಷ್ಟು ವೋಲ್ಟ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ಆಯಿತಾ? ಸೊ ಐ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್. ಆದರೆ ಈ ಸ್ಟೇಟ್ಮೆಂಟ್ ಯಾವಾಗ ವ್ಯಾಲಿಡ್ಡು? ಐ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಎಲ್ಲಿವರೆಗೂ? ಸೆಕೆಂಡ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್ ನೋಡಿ. ಪ್ರೊವೈಡೆಡ್ ದಟ್ ಇಟ್ಸ್ ಫಿಸಿಕಲ್ ಕಂಡೀಷನ್ಸ್ ಲೈಕ್ ಟೆಂಪರೇಚರ್, ಪ್ರೆಷರ್, ಎಕ್ಸೆಟ್ರಾ ಆಫ್ ದ ಕಂಡಕ್ಟರ್ ರಿಮೈನ್ಸ್ ಅನ್ಚೇಂಜ್ಡ್. ನಾನು ಈ ಕಂಡಕ್ಟರ್ದು ಟೆಂಪರೇಚರು, ಪ್ರೆಷರು ಏನು ವೇರಿ ಮಾಡೋಂಗಿಲ್ಲ. ಅದು ರೂಮ್ ಟೆಂಪರೇಚರಲ್ಲಿದ್ದರೆ ಆ ಟೆಂಪರೇಚರ್ನ ನಾನೇನು ವೇರಿ ಮಾಡೋಂಗಿಲ್ಲ. ಅಲ್ಲಿವರೆಗೂ ಮಾತ್ರ ಐ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ. ಎಲ್ಲರೂ ಟೆಂಪರೇಚರ್ ಚೇಂಜ್ ಆದರೆ ದಿಸ್ ಐ ವಿಲ್ ವೇರಿ. ಸೊ ಫ್ರಮ್ ದಿಸ್ ಐ ಕ್ಯಾನ್ ಈವನ್ ರೈಟ್ ದಟ್ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಇವಾಗ ಪ್ರಪೋರ್ಷನಾಲಿಟಿ ಸೈನ್ ಒಂದಿದೆಯಲ್ಲ, ಅದನ್ನು ರಿಮೂವ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ರೀಪ್ಲೇಸ್ ದಟ್ ಬೈ ಅ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ವಿ ಇಸ್ ಈಕ್ವಲ್ ಟು ಐ ಆರ್. ಇವಾಗ ಹೊಸ ಟರ್ಮ್ ಬಂದ್ಬಿಡ್ತಪ್ಪ. ವಾಟ್ ಇಸ್ ದಿಸ್ ಆರ್? ದಿಸ್ ಆರ್ ಇಸ್ ನಥಿಂಗ್ ಬಟ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್. ಏನಕ್ಕೆ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಅಂತ ಹೇಳಿದೆ ಅಂದರೆ, ಇಲ್ಲಿ ಎಕ್ಸಾಂಪಲ್ನ ಕಂಡಕ್ಟರ್ ಆಗಿ ತೊಗೊಂಡಿದ್ದೀನಿ. ಇನ್ ಜನರಲ್ ಇಟ್ ಕ್ಯಾನ್ ಬಿ ಸೆಡ್ ಅಸ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಅ ಮೆಟೀರಿಯಲ್. ಏನು ರೆಸಿಸ್ಟೆನ್ಸ್ ಅಂದರೆ, ಇಟ್ ಈಸ್ ದ ಅಪೋಸಿಷನ್ ಆಫರ್ಡ್ ಬೈ ದ ಮೆಟೀರಿಯಲ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಕಾಲ್ಡ್ ಆಸ್ ದ ರೆಸಿಸ್ಟೆನ್ಸ್ ಆಫ್ ಅ material. From this equation what I can write for R is R is equal to V by I. Correct? R is equal to V by I. So hagadre resistance is defined as the ratio of the potential difference across the ends of the conductor to that of the current that is flowing through that particular conductor. ಇದಕ್ಕೊಂದು SI ಯೂನಿಟ್ ಇರಬೇಕಲ್ವಾ. ಸೊ ನ್ಯೂಮರೇಟರಲ್ಲಿ ಏನಿದೆ? ಪೊಟೆನ್ಷಿಯಲ್ ಡಿಫ್ರೆನ್ಸು. ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ SI ಯೂನಿಟ್ ಏನು? ವೋಲ್ಟ್. ಬೈ ಡಿನಾಮಿನೇಟ್ರಲ್ಲಿ ಏನಿದೆ? ಕರೆಂಟ್ಗೆ SI ಯೂನಿಟ್ ಏನು? ಆಂಪಿಯರ್. ಸೊ ವೋಲ್ಟ್ ಪರ್ ಆಂಪಿಯರ್ ಅಂತಲೂ ಕರಿಬೋದು SI ಯೂನಿಟ್ಟು, ಅಥವಾ ದೇರ್ ಇಸ್ ಎ ಪರ್ಟಿಕ್ಯುಲರ್ ಟರ್ಮ್ ಕಾಲ್ಡ್ ಆಸ್ ಓಮ್. ಸೊ ರೆಸಿಸ್ಟೆನ್ಸ್ಗೆ SI ಯೂನಿಟ್ ಏನು? ಓಮ್. ಅದಕ್ಕೆ ಒಂದು ಸಿಂಬಲ್ ಇರಬೇಕಲ್ವಾ? ಲ್ಯಾಟಿನ್ ಸಿಂಬಲ್ ಒಮೆಗಾ. ಒಮೆಗಾ ಅಂತ ನೀವು ಎಲ್ಲೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರು ಯು ಶುಡ್ ರೀಡ್ ಇಟ್ ಆ್ಯಸ್ ಓಮ್. ಆಯಿತಾ? ಸೊ ನಾವು ಇಫ್ ಐ ಪ್ಲಾಟ್
a graph of V versus I. V ನ x axis ಅಲ್ಲಿ ತಗೊಳ್ತೀನಿ, I ನ y axis ಅಲ್ಲಿ ತಗೊಳ್ತೀನಿ. I'll plot this graph for a conducting material ಅಂತ ಅನ್ಕೋತೀನಿ. So the graph will look like this. It will be a straight line. ಏನಕ್ಕೆ straight line ಬಂತು? So because I is directly proportional to V. ನಾನು V ವೇರಿ ಮಾಡ್ದಂಗೆ ಕರೆಸ್ಪಾಂಡಿಂಗ್ಲಿ I in the conductor also varies. ಸೊ ನಿಮಗೆ ಲ್ಯಾಬಲ್ಲಿ ಒಂದು ವಯರ್ ಕೊಟ್ಬಿಟ್ಟು ಇದ್ರ ರೆಸಿಸ್ಟೆನ್ಸ್ ಕಂಡಿಡೀರಿ ಅಂದರೆ ಏನು ಮಾಡೋದು ಬೇಡ, ಅದಕ್ಕೊಂದು ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು, ಒಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಬೇಕು, ಒಂದು ಆ್ಯಮ್ ಮೀಟರ್ ಕನೆಕ್ಟ್ ಮಾಡಬೇಕು. ಫಸ್ಟು 1 ವೋಲ್ಟ್ಗೆ ಸೆಟ್ ಮಾಡ್ಕೊಳ್ಳಿ ವೋಲ್ಟೇಜ್ನ. ಸೊ ಕರೆಸ್ಪಾಂಡಿಂಗ್ ಐನ ನೋಟ್ ಡೌನ್ ಮಾಡ್ಕೊಳ್ಳಿ. ಸಿಮಿಲರ್ಲಿ 2 ವೋಲ್ಟ್ಸ್ ಗಿಡಿ ಕರೆಂಟ್ನ ಮೆಷರ್ ಮಾಡ್ಕೊಳ್ಳಿ, ಹಾಗೆ 10 ವೋಲ್ಟ್ಸ್ ತನಕ ಕರೆಂಟ್ನ ಮೆಷರ್ ಮಾಡ್ಕೊಂಡು ಹೋಗಿ. ಲೇಟರ್ ಪ್ಲಾಟ್ ಅ ಗ್ರಾಫ್ ಆಫ್ ಐ ವರ್ಸಸ್ ಬಿ ವಿಚ್ ವಿಲ್ ಬಿ ಅ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಬರುತ್ತೆ ಯಾವಾಗ ಅಂದರೆ ಟೆಂಪರೇಚರ್ನ ವೇರಿ ಮಾಡಿರಬಾರ್ದು ರೂಮಲ್ಲಿ, ಆವಾಗ ಸ್ಟ್ರೈಟ್ ಲೈನೇ ಬರುತ್ತೆ ಫಾರ್ ಅ ಕಂಡಕ್ಟಿಂಗ್. ಸೊ ಇವಾಗ ರೆಸಿಸ್ಟೆನ್ಸ್ ಕಂಡುಹಿಡಿಯೋದು ಹೆಂಗೆ ಅಂದರೆ ಐ ಹ್ಯಾವ್ ಟು ಡ್ರಾ ಅ ಸ್ಲೋಪ್ ಫಾರ್ ದಿಸ್ ಲೈನ್. ಆಯಿತಾ? ಸ್ಲೋಪ್ ಅಂದರೆ ಇವಾಗ ಸ್ಲೋಪ್ ಕಂಡು ಹಿಡ್ಕೊಳ್ತೀನಿ ನಾನು. ವಾಟ್ ಇಸ್ ಸ್ಲೋಪ್? ಸ್ಲೋಪ್ ಇಸ್ ನಥಿಂಗ್ ಬಟ್ y by x. ಇಲ್ಲಿ y ಟರ್ಮಿನಲ್ ಯಾವುದು? ಹಿಯರ್ ದ y ಇಸ್ ದಿಸ್ ಮಚ್. ದಿಸ್ ಗಿವ್ಸ್ ಮೀ ಐ ಅಲ್ವಾ? ಇವಾಗ y ಆಕ್ಸಿಸ್ನ ಮೆಷರ್ ಮಾಡಿಕೊಂಡ್ರೆ ಕರೆಸ್ಪಾಂಡಿಂಗ್ ಸ್ಕೇಲ್ ಏನಿದೆ ದಟ್ ಈಸ್ ಐ ಬೈ, ಸೊ ಬೈ ಎಕ್ಸಲ್ಲಿ ಏನಿದೆ ಐ ವಿಲ್ ಗೆಟ್ ವಿ ನೋ ದಟ್ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ಸೊ ಐ ಬೈ ವಿ ಅಂದರೆ ಏನು? ಸ್ಲೋಪ್ ವಿಲ್ ಗಿವ್ ಮೀ 1 by r. ಸೊ ನನಗೆ ರೆಸಿಸ್ಟೆನ್ಸ್ ಆಫ್ ದ ವಯರ್ ಗೊತ್ತಾಗಬೇಕು ಅಂದರೆ ಐ ಹ್ಯಾವ್ ಟು ಡಿಟರ್ಮೈನ್ ದ ಸ್ಲೋಪ್. 1 by ಸ್ಲೋಪ್ ಗಿವ್ಸ್ ಮೀ ದ ರೆಸಿಸ್ಟೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ವಯರ್. ಇದು ರೆಸಿಸ್ಟೆನ್ಸ್ ಆಯಿತು, ಅದರ ಎಸ್ ಐ ಯೂನಿಟ್ ಗೊತ್ತಾಯಿತು. ಸೊ ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದಿಸ್ ರೆಸಿಸ್ಟೆನ್ಸ್ ಡಿಪೆಂಡ್ ಅಪಾನ್? ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಅ ಮೆಟೀರಿಯಲ್ ಡಿಪೆಂಡ್ ಅಪಾನ್. ದ ಫಸ್ಟ್ ಪಾಯಿಂಟ್ ಇಸ್ ನೇಚರ್ ಆಫ್ ದ ಮೆಟೀರಿಯಲ್. ನೇಚರ್ ಆಫ್ ದ ಮೆಟೀರಿಯಲ್ ಅಂದರೆ ಅದು ಯಾವ ಕಾಂಪೋನೆಂಟ್ ಇಂದ ಮಾಡಿದ್ದಾರೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಫ್ ಐ ಕನ್ಸಿಡರ್ ಅ ಕಂಡಕ್ಟರ್ಸ್ಗೆ ರೆಸಿಸ್ಟೆನ್ಸು ತುಂಬ ಕಡಿಮೆ ಇರುತ್ತೆ, ಇನ್ಸುಲೇಟರ್ಸ್ಗೆ ರೆಸಿಸ್ಟೆನ್ಸು ತುಂಬ ಜಾಸ್ತಿ ಇರುತ್ತೆ, ಸೆಮಿಕಂಡಕ್ಟರ್ಸ್ಗೆ ರೆಸಿಸ್ಟೆನ್ಸು ಇನ್ ಬಿಟ್ವೀನ್ ಟು ದಟ್ ಆಫ್ ದ ಕಂಡಕ್ಟರ್ಸ್ ಆ್ಯಂಡ್ ದ ಇನ್ಸುಲೇಟರ್ಸ್. ಸೊ ಅದು ಯಾವ ಮೆಟೀರಿಯಲಿಂದ ಬಿಲ್ಡ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ರೆಸಿಸ್ಟೆನ್ಸು ಮೇಯ್ನ್ ಆಗಿ ಡಿಪೆಂಡ್ ಆಗುತ್ತೆ. ಸೊ ದ ಸೆಕೆಂಡ್ ಫ್ಯಾಕ್ಟರ್ ಇಸ್ ಡೈಮೆನ್ಷನ್ಸ್ ಆಫ್ ದ ಮೆಟೀರಿಯಲ್. ಡೈಮೆನ್ಷನ್ ಆಫ್ ದ ಮೆಟೀರಿಯಲ್ ಅಂದರೆ ಏನು? ಇಫ್ ಐ ಕನ್ಸಿಡರ್ ದಿಸ್ ಟು ಬಿ ಅ ವಯರ್ ಆಫ್ ಲೆಂತ್ ಎಲ್ ಅಷ್ಟು ಲೆಂತ್ ಇರೋ ಒಂದು ವಯರ್ನ ನಾನು ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಅಪ್ಲೈ ಅ ವೋಲ್ಟೇಜ್ ಆಫ್ ವಿ ವೋಲ್ಟ್ಸ್ ಅಕ್ರಾಸ್ ದಿಸ್. ಇವಾಗ ಇದರಲ್ಲಿ ಒಂದು ಕರೆಂಟ್ ಹರಿಬೇಕು. ಐ ವಿಲ್ ಕಾಲ್ ದಟ್ ಕರೆಂಟ್ ಆ್ಯಸ್ ಐ. ಇವಾಗ ಒಂದು ವಯರ್ನ ಕನ್ಸಿಡರ್ ಮಾಡಿದ್ದೀನಿ ಅಷ್ಟೇ ಅಲ್ವಾ? ಸೊ ಹಿಂಗಿರುತ್ತೆ ವಯರ್ ಅಂದರೆ. ಇದು ಎಲ್ಲಷ್ಟು ಲೆಂತ್ ಇದೆ, ಐ ವಿಲ್ ಅಪ್ಲೈ ಅ ವೋಲ್ಟೇಜ್ ಆಫ್ ವಿ ವೋಲ್ಟ್ಸ್ ಅಕ್ರಾಸ್ ದಿಸ್ ವಯರ್. ಐ ವಿಲ್ ಕನ್ಸಿಡರ್ ಅನದರ್ ವಯರ್ ವಿಚ್ ಈಸ್ ಆಲ್ಸೋ ಆಫ್ ದ ಲೆಂತ್ ಎಲ್ ಮೀಟರ್ಸ್. ಎಲ್ಲಷ್ಟೇ ಲೆಂತ್ ಇದೆ, ಇದ್ರದ್ದೇ ಮೆಟೀರಿಯಲ್, ಸೇಮ್ ಮೆಟೀರಿಯಲ್ ವಯರ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಇದಕ್ಕೂ ನಾನು ಏನು ಮಾಡ್ತೀನಿ ಅಂದರೆ ಐ ವಿಲ್ ಅಪ್ಲೈ ಎ ವೋಲ್ಟೇಜ್ ಆಫ್ ವಿ ವೋಲ್ಟ್ಸ್ ಅಕ್ರಾಸ್ ದಿಸ್ ವಯರ್, ಸೆಕೆಂಡ್ ವಯರ್. ಅವಾಗ ಏನಾಗುತ್ತೆ ಅಂದರೆ ಇದರಲ್ಲೂ ದ ಸೇಮ್ ಕರೆಂಟ್ ಐ ವಿಲ್ ಬಿ ಫ್ಲೋಯಿಂಗ್. ಆಯಿತಾ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಟು ರಿಮೆಂಬರ್ ಕರೆಂಟ್ ಇಸ್ ಒಂದು ಪೈಪನ್ನ ಕನ್ಸಿಡರ್ ಮಾಡ್ಕೊಳ್ಳಿ, ವಾಟರ್ ಪೈಪ್. ನೀವು ಅದನ್ನು ಟ್ಯಾಪ್ ಕನೆಕ್ಟ್ ಮಾಡಿ ನಲ್ಲಿನ ಆನ್ ಮಾಡಿದ್ರೆ ವಾಟರ್ ಹೋಗುತ್ತಲ್ವಾ ಪೈಪಲ್ಲಿ. ಸೊ ಎಷ್ಟು ವಾಟರ್ ಹೋಗುತ್ತೆ ಅಂದರೆ ಫ್ಲೋಯಿಂಗ್ ಆಫ್ ವಾಟರ್ ಗಿವ್ಸ್ ರೈಸ್ ಟು ದ ಕರೆಂಟ್, ದಟ್ ಈಸ್ ಕಾಲ್ಡ್ ಅಸ್ ದ ವಾಟರ್ ಕರೆಂಟ್ ಅಲ್ವಾ? ಆ ವಯರ್ ಎಷ್ಟು ದಪ್ಪ ಇದೆಯೋ ಅಷ್ಟು ಮಾತ್ರ ನೀರು ಹೋಗೋಕ್ಕೆ ಸಾಧ್ಯ ಅಲ್ವಾ? ಸೊ ಇಲ್ಲಿ ಏನು, ಎರಡು ವಯರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಈಚ್ ಆಫ್ ಲೆಂತ್ ಎಲ್. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇದೆರಡು ವಯರ್ನ ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡಿದ್ರೆ ವಾಟ್ ವಿಲ್ ಬಿ ದ ಲೆಂತ್ ಆಫ್ ದ ವಯರ್? ದಟ್ ಲೆಂತ್ ಆಫ್ ದ ವಯರ್ ವಿಲ್ ಬಿ 2L ಅಲ್ವಾ? ಸೊ ವಾಟ್ ವಿಲ್ ಬಿ ದ ಪೊಟೆನ್ಷಿಯಲ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ವಯರ್? ದಟ್ ಈಸ್ ಆಲ್ಸೋ ವಿಲ್ ಬಿ 2V. ಇನಿಷಿಯಲಿ ಒಂದು ವಯರ್ನ ಕನ್ಸಿಡರ್ ಮಾಡಿದ್ನಲ್ಲ, ಆ ವಯರ್ಗೆ ರೆಸಿಸ್ಟೆನ್ಸು ಆರ್ ಇದೆ ಅಂತ ಅನ್ಕೋತೀನಿ. ಹಾಗಾಗಿ ಈ ವಯರ್ಗೂ ರೆಸಿಸ್ಟೆನ್ಸ್ ಎಷ್ಟಿರಬೇಕು? ಆರ್. ನಾನು ಇದೆರಡನ್ನ ಜಾಯಿನ್ ಮಾಡಿದ್ಮೇಲೆ ರೆಸಿಸ್ಟೆನ್ಸ್ ಏನಾಯಿತು? ಸೊ ನನಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ರೆಸಿಸ್ಟೆನ್ಸ್ ಆಫ್ ದ ಜಾಯಿಂಡ್ ವಯರ್ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ಇದರಲ್ಲಿ ವಿ ಏನು? 2V ಬೈ ಐ. ಆದರೆ ವಾಟ್ ಇಸ್ ದಿಸ್ ವಿ ಬೈ ಐ? ವಿ ಬೈ ಐ ಅಂದರೆ ಏನು? ವಿ ಬೈ ಐ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆರ್. ಸೊ ದ ರೆಸಿಸ್ಟೆನ್ಸ್ ಆಫ್ ದ ಲಾಂಗರ್ ವಯರ್ ಇಸ್
2 times the resistance of the initial value of the wire. ಹಾಗಾಗಿ I can write that resistance is directly proportional to the length of the wire. ಅಂದರೆ if I increase the length of the wire, the resistance of that particular wire will increase ಅಂತ. ಸೆಕೆಂಡ್ ಫ್ಯಾಕ್ಟರ್ ಆಫ್ ದ ಡೈಮೆನ್ಷನ್ ಇಸ್, ನಾನು ಅದನ್ನು ಕ್ರಾಸ್ ಸೆಕ್ಷನಲ್ ಏರಿಯಾ ಕನ್ಸಿಡರ್ ಮಾಡ್ಕೋತೀನಿ. ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದರೆ ಏನು? ಇದು ಸಿಲಿಂಡರ್ ಅಲ್ವಾ, ಈ ಪೆನ್ನೇ ಸಿಲಿಂಡರ್. ಇದರಲ್ಲಿ ಈ ಸೈಡ್ ಏನು ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ. ಕ್ರಾಸ್ ಸೆಕ್ಷನಲ್ ಏರಿಯಾ ಇಂಟು ದ ಲೆಂತ್ ಆಫ್ ದ ವೈರ್ ಗಿವ್ಸ್ ಮೀ ದ ಟೋಟಲ್ ವಾಲ್ಯೂಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಸಿಲಿಂಡರ್. ಸೊ ದಿಸ್ ಇಸ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ. ನಾನು ಇವಾಗ ಏನು ಕನ್ಸಿಡರ್ ಮಾಡ್ಕೋತೀನಿ ಅಂದರೆ, ಐ ವಿಲ್ ಕನ್ಸಿಡರ್ ಅ ವೈರ್, ಅ ಸ್ಮಾಲರ್ ವೈರ್, ಇದು ಮೇಡ್ ಔಟ್ ಆಫ್ ಕಾಪರ್ ಅಂತಲೇ ಅಂದ್ಕೊಳ್ತೀನಿ. ಸೊ ಇದಕ್ಕೆ ಕ್ರಾಸ್ ಸೆಕ್ಷನಲ್ ಏರಿಯಾ 1 ಮೀಟರ್ ಸ್ಕ್ವೇರ್ ಇದೆ ಅಂತ ಅಂದ್ಕೋತೀನಿ. ಸಿಮಿಲರ್ಲಿ ಐ ವಿಲ್ ಕನ್ಸಿಡರ್ ಅನದರ್ ವೈರ್ ವಿಚ್ ಇಸ್ ಆಲ್ಸೋ ಮೇಡ್ ಅಪ್ ಆಫ್ ಕಾಪರ್ ಮೆಟೀರಿಯಲ್. ಆದರೆ ಇದಕ್ಕೆ ಏನು ಚೇಂಜ್ ಮಾಡಿದ್ದೀನಿ ಅಂದರೆ, ಕ್ರಾಸ್ ಸೆಕ್ಷನಲ್ ಏರಿಯಾ ಇದಕ್ಕೆ 2 ಮೀಟರ್ ಸ್ಕ್ವೇರ್ ಇದೆ ಅಂತ ಅಂದ್ಕೋತೀನಿ. ಇವಾಗ ಇದೆರಡು ಕಂಡಕ್ಟರ್ ಮಧ್ಯ ಯಾವುದರಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ? ಸೊ ಬೆಸ್ಟ್ ಎಕ್ಸಾಂಪಲ್ಲೇ ಪೈಪು, ಅದರಲ್ಲಿ ವಾಟರ್ ಹರಿಯೋದು ಅಂತಲೇ ಡಿಫೈನ್ ಮಾಡ್ಕೊಳ್ಳಿ. ಇದು 1 ಮೀಟರ್ ಸ್ಕ್ವೇರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇರೋ ಪೈಪ್ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಇದು ಎಷ್ಟು ದಪ್ಪ ಇದೆಯೋ ಅಷ್ಟೇ ನೀರು ಹರಿಯೋಕ್ಕಾಗೋದು. ಇದೇ ಥರದ್ದು ಇನ್ನೊಂದು ಪೈಪು ಸೇಮ್ ಮೆಟೀರಿಯಲ್ದೇ ತೊಗೊಳ್ತೀನಿ, ಆದರೆ ಅದಕ್ಕೆ ಇಷ್ಟು ದಪ್ಪ ಇರೋ ಪೈಪ್, ಅದು ಅದರಲ್ಲಿ ಕರೆಂಟ್ ಜಾಸ್ತಿ ಹರಿಯುತ್ತೆ ಅಲ್ವಾ. ಹಾಗಾಗಿ ಸೊ ಕರೆಂಟ್ ಜಾಸ್ತಿ ಹರಿಬೇಕು ಅಂದರೆ ಆ ಮೆಟೀರಿಯಲಲ್ಲಿ ಏನು ಕಮ್ಮಿ ಇರಬೇಕು? ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು. ಹಾಗಾಗಿ ಐ ಕ್ಯಾನ್ ಸೇ ದಟ್ ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ಒಂದರಲ್ಲಿ ಲೆಂತ್ ಜಾಸ್ತಿ ಆದಂಗೂ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಆದಂಗೂ ರೆಸಿಸ್ಟೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಐ ವಿಲ್ ಕಾಲ್ ದಿಸ್ ಆ್ಯಸ್ ಈಕ್ವೇಷನ್ 1. ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ನ 1 ಅಂತ ಕರಿತೀನಿ, ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕ್ರಾಸ್ ಸೆಕ್ಷನಲ್ ಏರಿಯಾನ 2 ಅಂತ ಕರಿತೀನಿ. ಸೊ ಫ್ರಮ್ 1 and 2 ಐ ವಿಲ್ ಜಾಯಿನ್ 1 and 2. If I join 1 and 2, what will be the value of R? R is directly proportional to L by A. ಅಲ್ವಾ? ಇದೊಂದು ಈಕ್ವೇಷನ್ ಆಯಿತು. ಇವಾಗ ಇಲ್ಲೊಂದು ಪ್ರಪೋರ್ಷನಾಲಿಟಿ ಸೈನ್ ಇದೆ. ಈ ಪ್ರಪೋರ್ಷನಾಲಿಟಿ ಸೈನನ್ನು ನಾನು ತೆಗಿಬೇಕು. ಆವಾಗ ಐ ಹ್ಯಾವ್ ಟು ರೀಪ್ಲೇಸ್ ಬೈ ಅ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಐ ವಿಲ್ ಕಾಲ್ ದಟ್ ಕಾನ್ಸ್ಟೆಂಟ್ ಆಸ್ ರೋ. ರೋ ಎಲ್ ಬೈ ಎ. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ವಾಟ್ ಇಸ್ ದಿಸ್ ರೋ? This rho is called as the specific resistance. Specific resistance ಅಂದರೆ ಅದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. That constant value depends on 2 factors. One is the nature of a material. Nature of the material. The second one is the temperature. Temperature of that particular material. Resistance ಅನ್ನೋದು opposition offered by ದ ಪರ್ಟಿಕ್ಯುಲರ್ ಮೆಟೀರಿಯಲ್ ಅಲ್ವಾ. ಆದರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದರೆ ಏನು? ಇಟ್ ಈಸ್ ಫಿಕ್ಸ್ಡ್ ಫಾರ್ ಎ ಗಿವನ್ ಮೆಟೀರಿಯಲ್. ಅದು ಒಂದು ಮೆಟೀರಿಯಲಿಸ್ಟಿಕ್ ಪ್ರಾಪರ್ಟಿ. ಅದು ಇವಾಗ ಕಾಪರ್, ನಾನು ಇದನ್ನೇ ಒಂದು ವೈರ್ ಅಂತ ಕನ್ಸಿಡರ್ ಮಾಡ್ಕೋತೀನಿ, ಮೇಡ್ ಔಟ್ ಆಫ್ ಕಾಪರ್. ಇದಕ್ಕೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಏನೋ ಒಂದು ವ್ಯಾಲ್ಯೂ ಇದೆ ಅಂತ ಅನ್ಕೋತೀನಿ, ಆಯಿತಾ. ಸಿಮಿಲರ್ಲಿ ಐ ವಿಲ್ ಕನ್ಸಿಡರ್ ಅ ಬಿಗ್ಗರ್ ವೈರ್ ವಿಚ್ ಈಸ್ ಆಲ್ಸೋ ಮೇಡ್ ಔಟ್ ಆಫ್ ಕಾಪರ್. ಇದು ಎರಡಕ್ಕೂ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಇರುತ್ತೆ. ಈ ರೋ ಅಂತ ಏನು ಬರೆದ್ನಲ್ಲ, ದಿಸ್ ರೋ ವ್ಯಾಲ್ಯೂ ಫಾರ್ ಬೋತ್ ದ ವೈರ್ಸ್ ರಿಮೈನ್ಸ್ ಸೇಮ್. ದಟ್ ಡಸಂಟ್ ಡಿಪೆಂಡ್ ಆನ್, ರೋ ವಿಲ್ ನೆವರ್ ಡಿಪೆಂಡ್ ಅಪಾನ್ ದ ಡೈಮೆನ್ಷನ್. ಸೊ ಲೆಂತ್ ಮೇಲೂ ಡಿಪೆಂಡ್ ಆಗಲ್ಲ, ಕ್ರಾಸ್ ಸೆಕ್ಷನಲ್ ಏರಿಯಾ ಮೇಲೂ ಡಿಪೆಂಡ್ ಆಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ನೇಚರ್, ಅಂದರೆ ಯಾವ ಮೆಟೀರಿಯಲಿಂದ ಮಾಡಿದ್ದಾರೆ ಮತ್ತು ಟೆಂಪರೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ವೈರ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ ರೋ, ಆಯಿತಾ. ಸೊ ನಾವು ವಾಟ್ ಈಸ್ ದಿಸ್ ರೋ ಎಕ್ಸಾಕ್ಟ್ಲಿ? ಇಟ್ ಇಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿದೆ. ಏನು ಹಂಗಂದರೆ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮೆಟೀರಿಯಲ್ ಪರ್ ಯೂನಿಟ್ ಲೆಂತ್ ಪರ್ ಯೂನಿಟ್ ಕ್ರಾಸ್ ಸೆಕ್ಷನ್. ಅಂದರೆ 1 ಮೀಟ್ರಷ್ಟು ಲೆಂತಲ್ಲಿ ಮತ್ತು 1 ಮೀಟರ್ ಸ್ಕ್ವೇರ್ ಅಷ್ಟು ಕ್ರಾಸ್ ಸೆಕ್ಷನಲ್ ಏರಿಯಾದಲ್ಲಿ ಆ ಮೆಟೀರಿಯಲ್ಗೆ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ ಅನ್ನೋದೇ ರೆಸಿಸ್ಟಿವಿಟಿ ರೋ. ಅರ್ಥ ಆಯ್ತಾ? ಇಟ್ ಈಸ್ ಎ ಮೆಟೀರಿಯಲಿಸ್ಟಿಕ್ ಪ್ರಾಪರ್ಟಿ, ಇಟ್ ಡಸಂಟ್ ಡಿಪೆಂಡ್ ಆನ್ ಎನಿಥಿಂಗ್. ಸೊ ಇವಾಗ ನಾನು ಇದಕ್ಕೊಂದು SI ಯೂನಿಟ್ ಬರೀಬೇಕು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ಗೆ. ನಾನೇನು ಮಾಡಲ್ಲ, ಐ ವಿಲ್ ಕಾಲ್ ದಿಸ್ ಈಕ್ವೇಷನ್ ಆ್ಯಸ್ ಈಕ್ವೇಷನ್ 3. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎನ ಈಕ್ವೇಷನ್ 3 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ರೋ ವಿಲ್ ಬಿ ಈಕ್ವಲ್ ಟು ಆರ್ ಎ ಬೈ ಎಲ್, ಕರೆಕ್ಟ್. ಇವಾಗ ಇದಕ್ಕೆ SI ಯೂನಿಟ್ ಬರೀತೀನಿ. ವಾಟ್ ಈಸ್ ದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ಗೆ ಓಮ್.
ಕ್ರಾಸ್ ಸೆಕ್ಷನಲ್ ಏರಿಯಾಗೆ ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಲೆಂತ್ಗೆ ಮೀಟರ್. ಸೊ ಮೀಟರ್ ಕ್ಯಾನ್ಸಲ್ ಆಗಿ ಓಮ್ ಮೀಟರ್. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ SI ಯೂನಿಟ್ ನೆನಪಿದ್ರೆ ಸಾಕು, ಯು ಕ್ಯಾನ್ ಸೇ ವಾಟ್ ಇಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಲ್ವಾ. ಓಮ್ ಮೀಟರ್ ಅಂದರೆ ಏನು? 1 ಮೀಟ್ರಿಗೆ ಎಷ್ಟು ರೆಸಿಸ್ಟೆನ್ಸ್ ಆಫರ್ ಮಾಡ್ತಾ ಇದೆ ಒಂದು ಪರ್ಟಿಕ್ಯುಲರ್ ಮೆಟೀರಿಯಲ್ ಅನ್ನೋದೇ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಮೆಟೀರಿಯಲ್. ಸೊ ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದಿಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಡಿಪೆಂಡ್ ಅಪಾನ್ ಅಂತ ಕೇಳಿದ್ರೆ ಒಂದು ಸ್ಮಾಲ್ ಡಿರೈವೇಷನ್ ನಾನು ಮಾಡ್ಬೋದು. ಐ ವಿಲ್ ಕನ್ಸಿಡರ್ ಫ್ರಮ್ ಓಮ್ಸ್ ಲಾ ಫ್ಯಾಕ್ಟರ್ಸ್ ಆನ್ ವಿಚ್ ರೋ ಡಿಪೆಂಡ್ಸ್. ನಾನು ಆವಾಗಲೇ ಹೇಳಿದೆ ರೋ ಡಿಪೆಂಡ್ಸ್ ಓನ್ಲಿ ಆನ್ 2 ಫ್ಯಾಕ್ಟರ್ಸ್. ಆದರೆ ಅದು ಹೆಂಗೆ ಅಂತ ನಾನು ಇವಾಗ ಪ್ರೂವ್ನು ಮಾಡ್ಬೋದು ಇದರಲ್ಲಿ. ಸೊ ಬೈ ಯೂಸಿಂಗ್ ಓಮ್ಸ್ ಲಾ ಫ್ರಮ್ ಓಮ್ಸ್ ಲಾ ಏನು ಹೇಳುತ್ತೆ? V ಇಸ್ ಈಕ್ವಲ್ ಟು IR, ಕರೆಕ್ಟ್. ಆದರೆ ಪ್ರೀವಿಯಸ್ ಕ್ಲಾಸಲ್ಲಿ ವಿಡಿಯೋದಲ್ಲಿ ನಾವೊಂದು ಈಕ್ವೇಷನ್ ಡಿರೈವ್ ಮಾಡಿದ್ವಿ. I is equal to NAE VD, where VD is called as the drift velocity, correct. ಇವಾಗ ಏನು ಮಾಡ್ತೀನಪ್ಪ ಅಂದರೆ ಐ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ I ಹಿಯರ್. ಈ ವ್ಯಾಲ್ಯೂ ಆಫ್ ಐಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ V ವಿಲ್ ಬಿ ಈಕ್ವಲ್ ಟು NAE VD ಇಂಟು R. ಆಯಿತಾ? ಇನ್ನೂ ಹಳೆ ವಿಡಿಯೋದಲ್ಲಿ ನಾವು ದ ವ್ಯಾಲ್ಯೂ ಆಫ್ VD ಡಿಸ್ಕಸ್ ಮಾಡಿದ್ವಿ. VD ಅಂದರೆ ಏನು? E tau by m, where small e is the charge of electron, capital E is the electric field, tau is the relaxation time. Relaxation time ಅಂದರೆ ಏನು? ಒಂದು ಎಲೆಕ್ಟ್ರಾನು ಒಂದು ಫಿಕ್ಸ್ಡ್ ಅಯಾನ್ ಜೊತೆ ಕೊಲೈಡ್ ಆಗಿ ಇನ್ನೊಂದು ಫಿಕ್ಸ್ಡ್ ಅಯಾನ್ ಜೊತೆ ಕೊಲೈಡ್ ಆಗೋ ಟೈಮ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದ ರಿಲ್ಯಾಕ್ಸೇಷನ್ ಟೈಮ್. ಆ್ಯಂಡ್ m is the mass of the charge carrier. In our case it is electron. Value of VD ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನಾವು V will be equal to NAE tau by m into R. ಸೊ ಈ ಜಾಯಿನ್ ಆಗಿ E ಸ್ಕ್ವೇರ್ ಆಗೋಗುತ್ತೆ. ಸೊ V will be equal to NAE ಸ್ಕ್ವೇರ್ E tau ಎಮ್ನ ಈ ಕಡೆ ಶಿಫ್ಟ್ ಮಾಡ್ಕೋತೀನಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಇಂಟು R. ಸೊ ಇನ್ನೂ ಹಳೆ ಚಾಪ್ಟ್ರಲ್ಲಿ ನಾವು ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಥಿಂಗ್ ಬಟ್ dV by dr. ಆದರೆ ಇಲ್ಲಿ ಡಿಫ್ರೆನ್ಷಿಯಲ್ ವೋಲ್ಟೇಜ್ ನಾವು ಡಿಟರ್ಮೈನ್ ಮಾಡ್ಕೊಳ್ಳಲ್ಲ, ದಟ್ ಕಂಪ್ಲೀಟ್ ವೋಲ್ಟೇಜ್ V. dr ಅಂದರೆ ಡಿಸ್ಟೆನ್ಸ್ ಆಫ್ ಸಪರೇಷನ್. ಹಿಯರ್ ದ ಲೆಂತ್ ಆಫ್ ದ ಕಂಡಕ್ಟರ್ ಇಟ್ ಸೆಲ್ಫ್ ಇಸ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಅಲ್ವಾ. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ E ಇನ್ ದಿಸ್ ಈಕ್ವೇಷನ್. ಸೊ ನಾವು mv will be NAE square, value of E is V by L tau R, right. So now V cancel ಆಗುತ್ತೆ ಇಲ್ಲಿ. So m is equal to NAE square tau R. ನನಗೆ ಇದರಲ್ಲಿ ಏನು ಡಿಟರ್ಮೈನ್ ಮಾಡ್ಕೊಳ್ಬೇಕಂದ್ರೆ ಐ ಹ್ಯಾವ್ ಟು ಜಸ್ಟ್ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ R. R is equal to m by NAE square tau ಮತ್ತು ಎಲ್ಲನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿರ್ಬೇಕು. ಇಲ್ಲಿ ಮಿಸ್ ಆಗಿಬಿಟ್ಟಿತ್ತು. ML by NAE square tau. I will call this equation as equation 4. So equation 3 ಏನಪ್ಪ ಹೇಳುತ್ತೋ? equation 3 says that R is equal to rho L by A. ಸೊ ನಾವು ಇದು ಕಂಪೇರ್ ಮಾಡ್ಕೊಳ್ಳೋಣ ಇವಾಗ. R is equal to rho L by A. ಆಯಿತಾ? ಇದು equation 3. ಇವಾಗ equation 3 LHS of equation 3 and 4 is R. So I can equate the RHS of these two equations ಅಲ್ವಾ. So ML by NAE square tau is equal to rho L by A. So L cancel ಆಗುತ್ತೆ, A cancel ಆಗುತ್ತೆ. From this I can say that rho will be M by NE square tau. This is the expression for the specific resistivity of a particular material. ನೋಡಿ ಇದರಲ್ಲಿ ಏನಪ್ಪ ಸ್ಟೇಟ್ ಆಗುತ್ತೆ ಅಂದರೆ rho is inversely proportional to 1 by n. ಸೊ inversely proportional to n ಅಂದರೆ ಏನು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂದರೆ ಏನು? 1 ಮೀಟರ್ ಕ್ಯೂಬ್ ಅಷ್ಟು ವಾಲ್ಯೂಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ. ದಟ್ ಈಸ್ ಅ ಮೆಟೀರಿಯಲಿಸ್ಟಿಕ್ ಪ್ರಾಪರ್ಟಿ. ಏನಪ್ಪ ಹಾಗಂದರೆ ಕಂಡಕ್ಟರ್ಸ್ಗೆ, ಇನ್ ಕೇಸ್ ಆಫ್ ಕಂಡಕ್ಟರ್ಸ್, ವೈರ್ಸು, ಕಾಪರ್ ವೈರ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ವಿಲ್ ಬಿ ಮೋರ್ ಇನ್ ಕೇಸ್ ಆಫ್ ಕಂಡಕ್ಟರ್ಸ್. ಹಾಗಾಗಿ ರೋ ವಿಲ್ ಬಿ ಲೋ ಫಾರ್ ಕಂಡಕ್ಟರ್ಸ್.
ದಟ್ ಅದು ಮೆಟೀರಿಯಲ್ ಪ್ರಾಪರ್ಟಿ, ದಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೆಟೀರಿಯಲ್. ಇನ್ಸುಲೇಟರ್ಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಕಮ್ಮಿ ಇರುತ್ತಾ ಜಾಸ್ತಿ ಇರುತ್ತಾ? ತುಂಬ ಕಡಿಮೆ ಇರುತ್ತೆ. ಸೆಮಿ ಕಂಡಕ್ಟರ್ಸ್ಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮು ದಟ್ ವಿಲ್ ಲೈ ಇನ್ ಬಿಟ್ವೀನ್ ಟು ದಟ್ ಆಫ್ ದ ಕಂಡಕ್ಟರ್ಸ್ ಆ್ಯಂಡ್ ದ ಇನ್ಸುಲೇಟರ್ಸ್. ಸೊ ದಿಸ್ ಇಸ್ ಎ materialistic property. Similarly, rho is inversely proportional to the relaxation time 1 by tau, relaxation time tau ಅಂತ ಹೇಳಿದೆ. ಏನು ರಿಲ್ಯಾಕ್ಸೇಷನ್ ಟೈಮ್ ಅಂದರೆ ಅದು ಒಂದು ಎಲೆಕ್ಟ್ರಾನು ಒಂದು ಫಿಕ್ಸ್ಡ್ ಅಯಾನ್ ಜೊತೆ ಕೊಲೈಡ್ ಆಗ ಟೈಮ್ನೇ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳೋದು ಅಲ್ವಾ? ಹಾಗಾದರೆ ದಟ್ ಡಿಪೆಂಡ್ಸ್ ನಾಟ್ ಆನ್ ದ ರಿಲ್ಯಾಕ್ಸೇಷನ್ ಟೈಮ್ ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಆಫ್ ಅ ಕಂಡಕ್ಟರ್ ಜಾಸ್ತಿ ಆದ ಹೋದಂಗೂ ದ ರಿಲ್ಯಾಕ್ಸೇಷನ್ ಟೈಮ್ ವಿಲ್ ರೆಡ್ಯೂಸ್. ರಿಲ್ಯಾಕ್ಸೇಷನ್ ಟೈಮ್ ರೆಡ್ಯೂಸ್ ಆದರೆ ಏನಾಗುತ್ತೆ? ದ ವ್ಯಾಲ್ಯೂ ಆಫ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಗೋಸ್ ಆನ್ ಇನ್ಕ್ರೀಸಿಂಗ್. ಹಾಗಾಗಿ ಐ ಕ್ಯಾನ್ ಈವನ್ ರೈಟ್ that doesn't depend on the relaxation time but in fact that depends on the temperature. ನಾನು ಆವಾಗಲೇ ಹೇಳಿದ್ದೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸು ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೆಟೀರಿಯಲ್ ಮತ್ತು ಟೆಂಪರೇಚರ್ ಅಷ್ಟೇ ಅಂತ. ಐ ಹ್ಯಾವ್ ಪ್ರೂವ್ಡ್ ಯೂಸಿಂಗ್ ದಿಸ್ ಈಕ್ವೇಷನ್ ಅಷ್ಟೇ. ಸೊ ಟೆಂಪರೇಚರ್ ಜಾಸ್ತಿ ಆದ ಹೋದಂಗೂ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಅ ಪರ್ಟಿಕ್ಯುಲರ್ ಮೆಟೀರಿಯಲ್ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ನಿಮಗೆ ನನ್ನ ಎಫರ್ಟ್ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ದಿಸ್ ಇಸ್ ನಾಗಾಭರಣ signing off with a smile. I will meet you guys in the next video. Allivargu, bye.